ತುರುವೇಕೆರೆ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಗೆ ಬರುವ ಸಿಎಸ್ಪುರ ಹೋಬಳಿಯ ಡಿ ರಾಂಪುರದಲ್ಲಿ ನಡೆಯುತ್ತಿರುವ ಹೇಮಾವತಿ ಲಿಂಕ್ ಕ್ಯಾನಲ್ ಕಾಮಗಾರಿಯನ್ನು ವಿರೋಧಿಸಿ ಮೇ 16ರಂದು ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ. ಈ ರೈತಪರ ಹೋರಾಟಕ್ಕೆ ಸಾವಿರಾರು ರೈತರು ಪ್ರಗತಿಪರರು ಭಾಗವಹಿಸಬೇಕೆಂದು ತುರುವೇಕೆರೆ ಶಾಸಕ ಎಂ ಟಿ ಕೃಷ್ಣಪ್ಪ ಮನವಿ ಮಾಡಿದರು. ತಮ್ಮ ಗೃಹ ಕಚೇರಿಯಲ್ಲಿ ನಡೆಸಿದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಶಾಸಕ ಎಂ ಟಿ ಕೃಷ್ಣಪ್ಪ, TBC ನಾಲೆಯಿಂದ 7 ರಿಂದ 8 ಅಡಿ ಆಳದಲ್ಲಿ ಕೊಳವೆಗಳ ಮೂಲಕ ರಾಮನಗರಕ್ಕೆ ನೀರು ಕೊಂಡೊಯ್ಯುತ್ತಿದ್ದು, ಇದರಿಂದಾಗಿ ತುರುವೇಕೆರೆ ವಿಧಾನಸಭಾ ಕ್ಷೇತ್ರದ ಕಸಬಾ, ದಂಡನೇಶ್ವರ, ಸಂಪಿಗೆ, ಸಿಎಸ್ಪುರ ವ್ಯಾಪ್ತಿಯ ರೈತರಿಗೆ ಒಂದು ಹನಿ ನೀರು ಕೂಡ ದೊರೆಯದೆ ದಟ್ಟ ದಾರಿದ್ರ್ಯ ಕವಿಯಲಿದೆ. ಈ ಸರ್ಕಾರ ದುರಹಂಕಾರದ ವರ್ತನೆಯನ್ನು ಕೈಬಿಟ್ಟು ಈ ಯೋಜನೆಯನ್ನು ರದ್ದು ಮಾಡಬೇಕೆಂದು ಎಂ ಟಿ ಕೃಷ್ಣಪ್ಪ ಕೆಕ್ಕರಿಸಿದರು. ಮೇ 16ರಂದು ನಡೆಯುವ ಪ್ರತಿಭಟನೆಯಲ್ಲಿ ಹೆಚ್ಚಿನ ಸಂಖ್ಯೆಯ ರೈತರು ಪಾಲ್ಗೊಳ್ಳಬೇಕೆಂದು ಕರೆ ನೀಡಿದರು. ತಾಲೂಕು JDS ಅಧ್ಯಕ್ಷ ದೊಡ್ಡೇಗೌಡ, ವಕ್ತಾರ ವೆಂಕಟಾಪುರ ಯೋಗೀಶ್, ಮುಖಂಡರುಗಳಾದ BS ದೇವರಾಜು, ಸೊಪ್ಪನಹಳ್ಳಿ ರಂಗನಾಥ್, ಮಂಗಿಗುಪ್ಪೆ ಬಸವರಾಜು, ಹರಿಕಾರನಹಳ್ಳಿ ಮಂಜಣ್ಣ, ಹೊನ್ನೇನಹಳ್ಳಿ ಕೃಷ್ಣಪ್ಪ ಮುಂತಾದವರು ಹಾಜರಿದ್ದರು. ವರದಿ ಎಂ ಸುರೇಶ್ ಬಾಬು, ತುರುವೇಕೆರೆ. NBC ಸೇರಿ 24 ಅಂದರೆ 19 TMC NBC ಕಾಣಿದ್ರೆ 19 TMC ನೀರು ಇವರಿಗೆ ನಾವು ಬಿಟ್ಕೊಂಡ್ರೆ 11.5 TMC ನೀರು ಹೋಗ್ತದೆ. 11.5 TMC ಹೋದ್ರೆ ಎಷ್ಟು ಹೋಗ್ತದೆ? 8.25 TMC ಉಳಿತದೆ. 8.25 TMC ಇಡೀ ಜಿಲ್ಲೆ ನೀರು ಕೊಡೋಕ್ಕಾಗಲ್ಲ, ಕುಡಿಯೋ ನೀರು ಬರಲ್ಲ, ಈಗ ಬರಗಾಲ. ನಗೇರಿ, ಮದ್ದೆರಿ, ಮಡಿಕೇರಿ, ತುಮಕೂರು ರೂರಲ್ ಮತ್ತೆ ಗುಬ್ಬಿ, ದಂಡಿಸೇರ ಹೋಬಳಿ, ಸಿಎಸ್ಪುರ ಇಲ್ಲಿ ಯಾವುದಕ್ಕೂ ಒಂದಲ್ಲಿ ನೀರು ಕೊಡೋಕ್ಕಾಗಲ್ಲ. ಹಾಗಾಗಿ ಇದು ಅವೈಜ್ಞಾನಿಕ. ಅಧಿಕಾರಿಗಳು ರಿಪೋರ್ಟ್ ಕೊಟ್ಟಿದ್ದಾರೆ, ನೀರನ್ನ ಬಿಡ್ಲಿಕ್ಕೆ ಆಗೋದಿಲ್ಲ. ಆದ್ರೂ ಸಹ ಇದೊಂದು ಕೆಟ್ಟ ಸರ್ಕಾರ ದಬ್ಬಾಳಿಕೆ ಮಾಡಿ ನೀರು ತಗೊಂಡೋಗ್ತಾ ಇದ್ದಾರೆ. ಇದನ್ನು ನಾವು ಖಂಡಿಸಿ 16ನೇ ತಾರೀಕು ನಾವು ಹೋರಾಟವನ್ನು ಮಾಡ್ತಾ ಇದ್ದೇವೆ. ಎಲ್ಲರಿಗೂ ಈಗಾಗಲೇ ಕಾನ್ಫಿಡೆನ್ಸ್ ಕೊಟ್ಟು ಎಲ್ಲ ಹಳ್ಳಿಗೂ ತಿಳುವಳಿಕೆ ಮಾಡಿದ್ವಿ. ಜನ ಬರಬೇಕು ಅನ್ನೋದು ನನ್ನ ಅನಿಸಿಕೆ. ವಿಶೇಷವಾಗಿ ದಂಡಿಸೇರ, ಸಿಎಸ್ಪುರ, ಕಸಬಾ ಜನ ಹೆಚ್ಚಿಗೆ ಭಾಗವಹಿಸಿ ಹೋರಾಟ ಮಾಡಬೇಕು ಅನ್ನೋದು ನನ್ನ ಅನಿಸಿಕೆ. ಎಲ್ಲರಿಗೂ ಕರೆ ಕೊಟ್ಟು ದಯಮಾಡಿ ಬರಬೇಕು. ಇಷ್ಟಾದ್ರೂ ಸಹ ಸರ್ಕಾರ ಒಂದು ಸಭೆ ಕರೆದು ಚರ್ಚೆ ಮಾಡುವ ಸೌಜನ್ಯ ಸಹ ಅವ್ರಿಗಿಲ್ಲ, ಸೌಜನ್ಯ ಇಲ್ಲ. ಹಾಗಾಗಿ ಯಾರಾದ್ರೂ ಫೋನ್ ಮಾಡ್ತಾರೆ MLA ಅವ್ರಿಗೆಲ್ಲ ಅವ್ರ ಕೈಲಿ ಏನ್ ಮಾಡಕ್ಕಂತಂದ್ರೆ ಗವರ್ಮೆಂಟ್ ಸೆಕ್ರೆಟರಿ MD ಮೀಟಿಂಗ್ ಕನ್ವೆ ಮಾಡಿ ಡಿಸ್ಕಷನ್ ಮಾಡುವುದು ಏನ್ ಮಾಡ್ತೀವಿ ಅಂತ. ನಮಗೆ ತಪ್ಪು ಮಾಹಿತಿ ಕೊಡ್ತಾ ಇದ್ದಾರೆ. ನಾವು 35 MCFT ಇದ್ದ 35 MCFTಗೆ 7.5 ಅಡಿ ನೀರ ಪೈಪ್ ಹಾಕ್ಬಿಟ್ಟು ಯಾಕೆ ಹಾಕ್ಬೇಕು? 7.5 ಅಡಿ 3 ಅಡಿ ಸಾಕದು. ಎಷ್ಟು ದಿವಸ ಕೊಡ್ತೀವಿ, ಯಾಕೆ ಕೊಡ್ತೀವಿ, ಅದರ ಮೋಡ್ ಆಫ್ ವರ್ಕಿಂಗ್ ಇದೆ, ಅವೆಲ್ಲವೂ ಸಹ ಎಕ್ಸ್ಪ್ಲೈನ್ ಮಾಡ್ದೇನೆ ನೀರು ತಗೊಂಡು ಹೋಗ್ತದೆ. ನಮ್ಮ ದಂಡಿಸಲು ಹೋಗ್ರಿ ಕಂಪ್ಲೀಟ್ ಡ್ರೈ ಆಗ್ತದೆ, ಕಸಬಾ ಎರಡು ಡ್ರೈ ಆಗ್ತದೆ. ಹಾಗಾಗಿ ನಾವು ನಮ್ಮ ಕ್ಷೇತ್ರದ ಎಲ್ಲ ಜನತೆಗಳನ್ನು ಕರೆ ಕೊಡ್ತಾ ಇದ್ದೀವಿ, ದಯಮಾಡಿ ಬನ್ನಿ, ಹೋರಾಟ ಮಾಡೋಣ. ಇದು ನಮ್ಮ ಭವಿಷ್ಯ ಅಲ್ಲ, ಮುಂದಿನ ಪೀಳಿಗೆ, ಮಕ್ಕಳು ಮೊಮ್ಮಕ್ಕಳು ಭವಿಷ್ಯ ಇದೆ. ಅವರು ಒಗ್ಗಟ್ಟಾಗಿ ಬರಬೇಕು ಅಂತ ಈ ಸಂದರ್ಭದಲ್ಲಿ ಕರೆ ಕೊಡ್ತೀನಿ, ದಯಮಾಡಿ ಬನ್ನಿ. ರೈತರಿಗೆ ದಿನ ತೊಂದರೆ ಕೊಡ್ತಾ ಇದ್ದಾರೆ. ಈ ಮಳೆ ಇಲ್ಲದ ಕಾಲದಲ್ಲಿ ಸ್ವಲ್ಪ ವಾಡಿಕೆ ಮಣ್ಣು ಹೊಂಟಿರ್ತಾರೆ, ನೀರು ಖಾಲಿಯಾಗಿದೆ. ವಿನಾಕಾರಣ ತೊಂದರೆ ಕೊಟ್ಟರೆ ಅವ್ರಿಗೆಲ್ಲ ರೈತರು ಬಹಳ ಸಂಕಷ್ಟದವರು. ಇದ್ರ ಬಗ್ಗೆ DC ಕಚೇರಿ ಮುಂದೆ ಎಲ್ಲ JCB ಟ್ರ್ಯಾಕ್ಟರ್ ರೈತರನ್ನ ಕರ್ಕೊಂಡೋಗಿ ಧರಣಿ ಕೊಡುವಂತ ಕಾರ್ಯಕ್ರಮವನ್ನು ಸಹ ಯೋಚನೆ ಮಾಡ್ತಾ ಇದ್ದೀನಿ. ಒಂದು 2-3 ದಿವಸ ಸರಿ ಮಾಡ್ತಿದ್ರೆ ಹೋರಾಟ ಅನಿವಾರ್ಯ. ಅದು ಸಹ ಈ ಸರ್ಕಾರದ ಎಲ್ಲವೂ ಹೋರಾಟ ಮಾಡಬಹುದು, ಒಕ್ಕಡೆ ಏನು ಮಾಡಂಗಿಲ್ಲ ಅಲ್ವೇ. ಹಾಗಾಗಿ ರೈತರಲ್ಲಿ ಅಭಿನಂದಿಸ್ತೀನಿ, ಎಲ್ಲರೂ ಭಾಗವಹಿಸಿ ಹೋರಾಟ ಮಾಡೋಣ. ನಿಮಗೆ ನ್ಯಾಯ ಬರ್ಸಿಲ್ಲ ಅಲ್ವಾ? ರಾಂಪುರ ಗುರುವಾರ 11 ಗಂಟೆಗೆ ರಾಂಪುರದಲ್ಲಿ ನಮ್ಮ ಹೋರಾಟ ಇದೆ 16ನೇ ತಾರೀಕು. ಅದಕ್ಕೆಲ್ಲರೂ ಭಾಗವಹಿಸಬೇಕು ಅಂತೇಳಿ ನಾನು ಕರೆ ಕೊಡ್ತಾ ಇದ್ದೀನಿ, ದಯಮಾಡಿ. ಲ್ಯಾಂಡ್ ಅಕ್ವಿಸಿಷನ್ ಆಗಿಲ್ಲ, ಪರ್ಮಿಷನ್ ಇಲ್ಲ, ದಬ್ಬಾಳಿಕೆ ಕೆಲಸ ಇದೆ. ದಬ್ಬಾಳಿಕೆ ಕಾಂಗ್ರೆಸ್ MLAಗಳು ಯಾರು ಬಾಯಿ ಗೊತ್ತಿಲ್ಲ. ಆ ರೈತರು, ಆ ಭಾಗದ ರೈತರು ಯೋಚನೆ ಮಾಡಬೇಕು.
ಕಾಂಗ್ರೆಸ್ MLA ಯಾಕೆ ಭಾಗವಹಿಸ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಆ ಕ್ಷೇತ್ರ ಜನ ಶಾಸಕ ಮಾಡೋರಲ್ಲ, ಆ ರೈತ ಬಾಂಧವರು ಯೋಚನೆ ಮಾಡಬೇಕು ಅಲ್ವೇ?